ಪಿಕ್ಚರ್ ಪಯಣದ ವೀಕ್ಷಕರಿಗೆ ಮಾರ್ಷಿ ಮುರಳೀಕೃಷ್ಣನ ನಮಸ್ಕಾರ. ನಾನು ಇಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 16ನೇ ಆವೃತ್ತಿಯ ಒಂದು ಸಿನಿಮಾ ಮಾಲು ಅಂತ ಅದರ ಹೆಸರು. ಅದರ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ. ಪೆಡ್ರೋ ಫ್ರೈರಿ ನಿರ್ದೇಶನದ ಬ್ರೆಜಿಲ್ ದೇಶದ ಪೋರ್ಚುಗೀಸ್ ಭಾಷೆಯ ಈ ಸಿನಿಮಾ ಅಂದರೆ ಮಾಲು. ಈ ಸಿನಿಮಾದ ಪ್ರಾರಂಭದ ಶಾಟ್ ಒಂದು ಲಾಂಗ್ ಟೇಕನ್ನು ಹೊಂದಿದೆ. ಅಂದರೆ ಈ ಶಾಟ್ನಲ್ಲಿ ಕ್ಯಾಮರಾದ ಅಲುಗಾಟವಿದೆ. ಅದರಲ್ಲಿ ಮಧ್ಯವಯಸ್ಸಿನ ಪ್ರೊಟಗನಿಸ್ಟ್ ಮಾಲು ಶೇಕ್ಸ್ಪಿಯರ್ನ ಕೃತಿ ಏನಿದೆ ಆ ಒಂದು ಕೃತಿಯ ಸಾಲುಗಳನ್ನು ಉಚ್ಚರಿಸ್ತಾಳೆ. ಆಕೆಯ ಹಾವಭಾವದಲ್ಲಿ ಏನೋ ಒಂದು ಥರದ ಚೈತನ್ಯ ಕಂಡುಬರ್ತದೆ. ಆದರೆ ಆಕೆಯ ನಗು ಏನಿದೆ, ಅರೆ ಯಾಕೆ ಹೀಗೆ ನಗ್ತಾಳೆ ಎಂಬ ಪ್ರಶ್ನೆ ಕೂಡ ವೀಕ್ಷಕರಲ್ಲಿ ಮೂಡುತ್ತದೆ ಅಂತ ಹೇಳ್ಬೋದು. ಮುಂದಿನ ಶಾಟ್ಗಳಲ್ಲಿ ಮಾಲು ತನ್ನ ಮಗಳು ಜುವೋನ ಏರ್ಪೋರ್ಟ್ನಲ್ಲಿ ಭೇಟಿ ಮಾಡ್ತಾಳೆ. ಮಗಳು ಏನು ಮಾಡಿರ್ತಾಳೆ ಅಂದರೆ ಶಿಕ್ಷಣವನ್ನು ಮುಗಿಸಿ ಫ್ರಾನ್ಸ್ನಿಂದ ಹಿಂದಿರುಗಿರ್ತಾಳೆ. ಆಕೆ ಭೇಟಿಯಾದಾಗ ಮಾಲುವಿನ ನಗುವಿನಲ್ಲಿ ಲವಲವಿಕೆ ಇರ್ತದೆ, ಮಾತೃಭಾವ ಉಕ್ಕಿ ಹರಿತದೆ. ಜೋವನ ಸೌವೋ ಪಾಲ್ನಲ್ಲಿ ನೆಲೆಸಲು ಉದ್ದೇಶಿರ್ತಾಳೆ. ಅವಳ ಮಗಳು ಏನಿರ್ತಾಳೆ ಜೋವನ, ಅವಳಿಗೆ ಸೌವೋಪಾಲ್ಗೆ ಹೋಗಿ ತನ್ನ ಭವಿಷ್ಯದ ಹಾದಿಯನ್ನು ಕಂಡುಕೊಳ್ಬೇಕು ಎಂಬ ಇರಾದೆ ಇರ್ತದೆ. ಬ್ರೆಜಿಲ್ನ ರಿಯೋ ಡಿ ಜನೀರೋದ ಹೊರಪ್ರದೇಶದ ಒಂದು ಸ್ಲಮ್ಮಿನ ಪಕ್ಕ ತುಂಬ ಸಾಧಾರಣ ಎನ್ನಬಹುದಾದ ಒಂದು ಮನೆಯಲ್ಲಿ ಮಾಲು ತನ್ನ ತಾಯಿ ಲಿಲಿಯೊಡನೆ ವಾಸ ಮಾಡ್ತಾ ಇರ್ತಾಳೆ. ಆ ಮಾಲು ಹಿಂದೆ ಒಬ್ಬ ನಟಿಯಾಗಿ ಸ್ವಲ್ಪ ಹೆಸರನ್ನು ಕೂಡ ಮಾಡಿರ್ತಾಳೆ. ತನ್ನ ಶಿಕ್ಷಣದ ಸಮಯದಲ್ಲಿ ಆಕೆ ಬಂಡುಕೋಳು ಕೂಡ ಆಗಿರ್ತಾಳೆ. ಅಂದರೆ ಆ ಕಾಲದಲ್ಲಿ ಆ ದೇಶದಲ್ಲಿ ಸರ್ವಾಧಿಕಾರ ಇರ್ತದೆ. ಆ ಸರ್ವಾಧಿಕಾರದ ವಿರುದ್ಧ ಈಕೆ ಪ್ರತಿಭಟನೆ ನಡೆಸ್ತಾ ಇರ್ತಾಳೆ ಕೆಲವು ಸಂಘಟನೆಗಳ ಜೊತೆ ಸೇರಿ. ಆಗಿನ ಅನುಭವಗಳು ಕೂಡ ಆಕೆಯ ಸ್ಮೃತಿಯ ಭಾಗವಾಗಿರ್ತದೆ. ಅಂದರೆ ಅವಳು ಎಲ್ಲೋ ಒಂದು ರೀತಿಯಲ್ಲಿ ಆ ಗುಂಗಿನಲ್ಲೇ ಇರ್ತಾಳೆ ಅಂತ ಹೇಳ್ಬೋದು. ತನ್ನ ಗತಕಾಲದ ಲಹರಿಯಲ್ಲಿ ಅವಳು ಆಗಾಗ್ಗೆ ಕಳೆದು ಹೋಗ್ತಾ ಇರ್ತಾಳೆ. ಅವಳು ಗಂಡನಿಂದ ಬೇರ್ಪಟ್ಟಿರ್ತಾಳೆ. ಮಾದಕ ವಸ್ತುಗಳ ವ್ಯಸನಿಯೂ ಕೂಡ ಆಗಿರ್ತಾಳೆ. ಅಂದರೆ ತನಗೆ ಸರಿ ಎನ್ನಿಸುವಂತಹ ರೀತಿಯಲ್ಲಿ ಆಕೆ ಬೊಹಿಮಿಯನ್ ಬಾಳನ್ನು ಬಾಳ್ತಾ ಇರ್ತಾಳೆ. ಈ ಸಿನಿಮಾದಲ್ಲಿ ಫ್ಯಾಮಿಲಿ ಡೈನಮಿಕ್ಸ್ ಇದೆ. ಈ ಸಿನಿಮಾವನ್ನು ಒಂದು ಚೇಂಬರ್ ಡ್ರಾಮಾ ಅಂತ ಕೂಡ ಕರಿಬೋದು ಅಂತ ನನಗನ್ಸುತ್ತೆ. ತನ್ನ ಮಗಳು ಏನಿರ್ತಾಳೆ ಅಂದರೆ ಮಾಲು, ಅವಳಿಗಿರೋ ಮಾದಕ ವಸ್ತುಗಳ ವ್ಯಸನ ಏನಿರುತ್ತೆ ಅದನ್ನು ನಿಯಂತ್ರಿಸಬೇಕು ಅಂತ ಆಕೆಯ ತಾಯಿ ಲಿಲಿ ಒಬ್ಬ ಪಾದ್ರಿಯನ್ನು ಮನೆಗೆ ಆಹ್ವಾನ ನೀಡಿರ್ತಾಳೆ. ಇವರ ನಡುವೆ ಒಂದಿಷ್ಟು ಮಾತುಕತೆ ಜರುಗುತ್ತೆ. ನಂತರ ಮಾಲು ಪಾದ್ರಿಯನ್ನು ಉದ್ದೇಶಿಸಿ, ನೀನು ಒಬ್ಬ ಶಿಶುಕಾಮಿ, ಜೀಸಸ್ ಒಬ್ಬ ಕಮ್ಯುನಿಸ್ಟ್ ಆಗಿದ್ದ ಎಂಬಿತ್ಯಾದಿ ಮಾತುಗಳನ್ನು ಆಡುತ್ತಾಳೆ. ಪಾದ್ರಿ ತಬ್ಬಿಬಾಗ್ಬಿಡ್ತಾನೆ, ಜಾಗವನ್ನು ಖಾಲಿ ಮಾಡಿಬಿಡ್ತಾನೆ. ಮಗಳು ಹಿಂದಿರುಗಿದ ಸ್ವಲ್ಪ ಸಮಯದ ತರುವಾಯ ಮಾಲು ಮತ್ತು ಆಕೆಯ ಸಂಬಂಧದಲ್ಲಿ ವಿರಸ ಬರ್ತದೆ. ಮಾಲು ಮತ್ತು ಆಕೆಯ ತಾಯಿ ಲಿಲಿ ನಡುವೆ ಜೋರಾದ ಘರ್ಷಣೆ ಜರುಗ್ತದೆ. ತಾಯಿ ಮನೆಯಿಂದ ಹೊರಹೋಗಲು ನಿರ್ಧಾರ ಮಾಡ್ತಾಳೆ. ಹೀಗೆ ಈ ಸಿನಿಮಾದಲ್ಲಿ ಏನಿದೆ ಅಂದರೆ ಪೀಳಿಗೆಯ ನಡುವಿನ ಅಂತರ ಮತ್ತು ಸಂಬಂಧಗಳ ಏರ್ಪೇರುಗಳೇನಿದ್ದಾವೆ ಅವುಗಳನ್ನು ನಿರ್ದೇಶಕ ದಾಟಿಸಿದ್ದಾನೆ ವೀಕ್ಷಕರಿಗೆ. ಇಲ್ಲಿ ಸಿಟ್ಟು, ಸೆಡವು, ದುಃಖ, ದುಮ್ಮಾನ, ಬೇಸರ, ನಲಿವು, ನಗು ಎಲ್ಲವೂ ಇವೆ ಈ ಸಿನಿಮಾದಲ್ಲಿ. ಮಾಲು ವಾಸ ಮಾಡ್ತಾ ಇರ್ತಾಳಲ್ಲ,
ಆ ಆ ಮನೆ ಒಂದು ರಂಗಮಂದಿರದ ವೇದಿಕೆ ಅಂತಿದೆ ಅಂತ ಹೇಳ್ಬೋದು. ಆದರೆ ಆ ಮನೆಯ ಛಾವಣಿ ಸೋರ್ತಾ ಇರ್ತದೆ, ಹಳೆ ಕಿಟಕಿಗಳು ಇರ್ತವೆ ಆ ಮನೆಗೆ, ಅವುಗಳಿಂದ ಬೆಳಕು ಒಳಗಡೆ ಬರ್ತಾ ಇರ್ತದೆ. ಇದರೊಳಗೆ ಮಾಲು ಒಬ್ಬ ಮಗಳು, ತಾಯಿ, ಮಾಸಿದ ಅಭಿನೇತ್ರಿ, ಮಾದಕ ವಸ್ತುಗಳ ವ್ಯಸನಿಯಾಗಿ ಪಾತ್ರವನ್ನು ಮಾಡ್ತಾ ಇರ್ತಾಳೆ ಮಾಲು. ಜೊತೆಯಲ್ಲಿ ಲಿಲಿ ಮತ್ತು ಜೋವನ ಕೂಡ ಮಾಲುವಿನ ಪಾತ್ರದ ಜೊತೆ ಬೇರೆ ಬೇರೆ ಸ್ತರಗಳಲ್ಲಿ ಸ್ಪಂದನ ಮಾಡ್ತಾ ಇರ್ತಾರೆ. ಅವರ ಮನೆಯಲ್ಲಿ ಒಬ್ಬ ಬಾಡಿಗೆದಾರನಾಗಿ ಒಬ್ಬ ಸಲಿಂಗಕಾಮಿ ಇರ್ತಾನೆ. ಅವನ ಹೆಸರು ಟಿಬಿರ ಅಂತ. ಅವನು ಕಪ್ಪು ಜನಾಂಗಕ್ಕೆ ಸೇರಿರ್ತಾನೆ, ಕಲಾವಿದ ಕೂಡ ಆಗಿರ್ತಾನೆ. ಡ್ರ್ಯಾಗ್ ಕ್ವೀನ್ ಅಂದರೆ ಒಬ್ಬ ಪುರುಷ ಮಹಿಳೆಯರ ಉಡುಪುಗಳನ್ನು ಧರಿಸಿ ಮನೋರಂಜನೆಯ ಭಾಗವಾಗಿ ಸ್ತ್ರೀ ಸೂಚಕ ಭಾವನೆಗಳೇನಿದ್ದಾವೆ ಅವುಗಳನ್ನು ಉತ್ಪ್ರೇಕ್ಷಿತ ರೀತಿಯಲ್ಲಿ ಯಾರು ಪ್ರದರ್ಶನ ನೀಡ್ತಾನೋ ಅಂಥವನಿಗೆ ಡ್ರ್ಯಾಗ್ ಕ್ವೀನ್ ಅಂತ ಕರೆಯಲಾಗ್ತದೆ. ಆ ಟಿಬಿರ ಏನಿರ್ತಾನೆ ಅವನು ಒಬ್ಬ ಡ್ರ್ಯಾಗ್ ಕ್ವೀನ್ ಆಗಿರ್ತಾನೆ. ಆತ ಒಮ್ಮೆ ಒಂದು ಉದ್ಗಾರ ಮಾಡ್ತಾನೆ, ಏನಂದರೆ ಬ್ರೆಜಿಲ್ನಲ್ಲಿ ಒಬ್ಬ ಕಲಾವಿದನಾಗಿ ಉಳಿಯಲು ಅನೇಕ ಕೆಲಸಗಳನ್ನು ಮಾಡಬೇಕಾಗತ್ತೆ ಅಂತ. ಅಂದರೆ ಇದೆಲ್ಲೋ ಒಂದು ಕಡೆ ಅವನಂತಹ ಕಲಾವಿದರು ಬ್ರೆಜಿಲ್ನಲ್ಲಿ ಎದುರಿಸುವ ಅನೇಕ ಪಾಟಲುಗಳನ್ನು ತಿಳಿಸ್ತದೆ ಅಂತ ನನಗನ್ನಿಸ್ತು. ಮಾಲುವಿನ ಜೊತೆಗಿನ ಟಿಬಿರನ ಸಂಬಂಧ ಮಾಲುವಿನ ತಾಯಿ ಲಿಲಿಗೆ ಹಿಡಿಸದ ವಿಷಯವಾಗಿರ್ತದೆ. ಲಿಲಿ ಒಬ್ಬ ಜನಾಂಗವಾದಿ ಕೂಡ ಆಗಿರ್ತಾಳೆ ಮತ್ತು ಸಂಪ್ರದಾಯಸ್ಥ ಮಹಿಳೆಯು ಕೂಡ ಹೌದು. ಅಂತಹ ಒಂದು ನಕಾರಾತ್ಮಕ ನೆಲೆಯಿಂದಲೇ ಆಕೆ ಟಿಬಿರನ ಜೊತೆ ನಡೆದುಕೊಳ್ತಾ ಇರ್ತಾಳೆ. ಆದರೆ ಈ ಸಿನಿಮಾದಲ್ಲಿ ಟಿಬಿರನ ಹಠಾತ್ ಕಣ್ಮರೆಯಾಗುವಿಕೆ ಏನಿದೆ ಅದೆಲ್ಲೋ ಒಂದು ರೀತಿಯಲ್ಲಿ ನನಗೆ ಸಮಸ್ಯಾತ್ಮಕ ಅಂತ ಅನ್ನಿಸ್ತು. ಈ ಸಿನಿಮಾದ 3ನೇ ಅಂಕದ ಮೆಲೋಡ್ರಾಮಾ ಏನಿದೆ ಅದು ಎಂದಿನ ಜಾಡನ್ನು ಹಿಡಿದಿದೆ ಅಂತ ನನಗನ್ನಿಸ್ತು. ಮಾಲುವಿಗೆ ತನ್ನ ಮನೆಯ ಮೇಲೆ ಒಂದು ಸಾಂಸ್ಕೃತಿಕ ಸಂಸ್ಥೆ ಸ್ಥಾಪಿಸಬೇಕು ಅಂತ ಒಂದು ಉದ್ದೇಶ ಇರುತ್ತೆ. ಆದರೆ ಅದರ ತಾರ್ಕಿಕ ಅಂತ್ಯ ಏನಿದೆ ಅದರ ಬಗ್ಗೆ ಸಿನಿಮಾ ಯಾವ ಸುಳಿವನ್ನು ಕೂಡ ನೀಡೋದಿಲ್ಲ. ಸಂಬಂಧಗಳ ವಿಷಯಕ್ಕೆ ಬರೋದಾದರೆ ಈ ಸಿನಿಮಾದಲ್ಲಿ ಅವುಗಳ ಹಲವು ಪದರಗಳನ್ನು ವೀಕ್ಷಕರು ಗಮನಿಸ್ಬೋದು. ಈ ಸಂಬಂಧಗಳಲ್ಲಿ ಶಿಥಿಲತೆ ಇದೆ, ಗಾಢತೆ ಕೂಡ ಇರೋದನ್ನ ಕೂಡ ವೀಕ್ಷಕರು ಗಮನಿಸಬೇಕು. ಈ ಇಡೀ ಸಿನಿಮಾ 1.33:1 ಆಸ್ಪೆಕ್ಟ್ ರೇಷಿಯೋದಲ್ಲೇ ಸೆರೆ ಹಿಡಿಯಲಾಗಿದೆ. ಕಥನ 1990ರ ದಶಕಕ್ಕೆ ಸಂಬಂಧಿಸಿದೆ. ನಿರ್ದೇಶಕ ಪೆಡ್ರೋ ಫ್ರೈರಿಯ ತಾಯಿ ಮಾಲು ಪಾತ್ರ ಏನಿದೆ, ಮಾಲು ರೋಚ್ ಈ ನಿರ್ದೇಶಕ ತಾಯಿಯ ಹೆಸರು. ಆಕೆ ಬ್ರೆಜಿಲ್ನ ಸಿನಿಮಾ ಮತ್ತು ಟಿ ವಿ ರಂಗದ ನಟಿಯಾಗಿದ್ದರು. ಅವರ ವ್ಯಕ್ತಿತ್ವವನ್ನು ಆಧರಿಸಿದೆ ಈ ಸಿನಿಮಾ. ಮಾಲು ಪೆಡ್ರೋ ಫ್ರೈರಿಯ ಪ್ರಥಮ ಚಲನಚಿತ್ರ. ಮಾಲು ಪಾತ್ರವನ್ನು ನಿರ್ವಹಿಸಿರುವ ಯಾರಾದೆ ನೋವೆಸ್ ಆ ಪಾತ್ರದ ಸಂಕೀರ್ಣತೆಗಳನ್ನು ದಾಟಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಪ್ರಸ್ತಾಪಿಸಿರುವ ಅಜ್ಜಿ, ಮಗಳು, ಮೊಮ್ಮಗಳ ನಡುವಿನ ಸಂಕೀರ್ಣ ಸಂಬಂಧಗಳ ಜೊತೆಗೆ ಈ ಸಿನಿಮಾ ಅಂಚಿನಲ್ಲಿರುವವರ ಜನರ, ಕಲಾವಿದರ ವಸತಿ, ಬಡತನ ಮುಂತಾದ ಸಾಮಾಜಿಕ ಸ್ಥಿತಿಗಳನ್ನು ಬಿಂಬಿಸ್ತದೆ. ಹಾಗೆಯೇ 1990ರ ದಶಕದ ಬ್ರೆಜಿಲ್ನ ರಾಜಕೀಯ ಪರಿಸ್ಥಿತಿ ಏನಿದೆ ಅದರ ಸೂಕ್ಷ್ಮವಾದ ಅಭಿವ್ಯಕ್ತಿ ಕೂಡ ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು. ಇಲ್ಲಿಗೆ ಈ ಸಿನಿಮಾ ಬಗೆಗಿನ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.
ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ಹಾರ್ದಿಕ ಧನ್ಯವಾದಗಳು. ವೀಕ್ಷಕರಾದ ನಿಮಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ.